ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಡೆದ ಮುರಾರ್ಜಿ ಪ್ರವೇಶ ಪರೀಕ್ಷೆಯ ವಿಜ್ಞಾನ ವಿಷಯದ ಪ್ರಶ್ನೆಗಳನ್ನು ನೋಡೋಣ. ಇದು B2 ಸಿರೀಸ್ನ ಪ್ರಶ್ನೆ ಪತ್ರಿಕೆಯಾಗಿದೆ. ಇಲ್ಲಿ ವಿಜ್ಞಾನದ ಪ್ರಶ್ನೆಗಳು 61ರಿಂದ ಪ್ರಾರಂಭವಾಗಿವೆ. 61ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು ಅಂತೇಳಿ. ಸರಿಯಾದಂಥ ಉತ್ತರ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ. 62ನೇದು, ಇಂಗುಗುಂಡಿಗಳನ್ನು ನಿರ್ಮಿಸುವ ಮುಖ್ಯ ಉದ್ದೇಶವು ಈ ಕೆಳಗಿನವುಗಳಾಗಿದೆ. ಸರಿಯಾದಂಥ ಉತ್ತರ ಅಂತರ್ಜಲ ಮರುಪೂರಣಗೊಳಿಸುವುದು. 2ನೇ ಉತ್ತರ ಸರಿಯಾದೆ. 63ನೇ ಪ್ರಶ್ನೆ, ಹೇಳಿಕೆ 1, ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ, ಜಲಶಕ್ತಿ ಮತ್ತು ಪವನಶಕ್ತಿ ಬಳಸುವುದರಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು. ಬಿ ಹೇಳಿಕೆ, ನಗರೀಕರಣದಿಂದಾಗಿ ವಾಯು ಮಾಲಿನ್ಯ ಕಡಿಮೆಯಾಗುತ್ತದೆ. ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂಥೇಳಿ. ಎ ಸರಿಯಾಗಿದೆ ಮತ್ತು ಬಿ ತಪ್ಪಾಗಿದೆ. ಹಾಗಾಗಿ 1ನೇ ಉತ್ತರ ಸರಿಯಾದದು. 64ನೇ ಪ್ರಶ್ನೆ, ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ. ಹೇಳಿಕೆ ಬಿ, ಅರಣ್ಯೀಕರಣದಿಂದಾಗಿ ಅನೇಕ ಸಂಪನ್ಮೂಲಗಳು ಸಂರಕ್ಷಣೆಯಾಗಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತೇಳಿ. ಇಲ್ಲಿ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿದ್ದಾವೆ. 4ನೇ ಉತ್ತರ ಸರಿಯಾಗಿದೆ. 65ನೇದು, ಈ ಕೆಳಗಿನವುಗಳಲ್ಲಿ ಯಾವುವು ಬದಲಾದ ಆಧುನಿಕ ಆಹಾರ ಅಭ್ಯಾಸದಿಂದ ಉಂಟಾಗುವ ಪರಿಣಾಮಗಳಾಗಿವೆ? ಜನರು ಸುಲಭವಾಗಿ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಜನರ ಆರೋಗ್ಯ ಉತ್ತಮವಾಗಿದೆ. ಇದು ತಪ್ಪಾಗುತ್ತೆ. ಹೀಗಾಗಿ ಸರಿಯಾದಂಥ ಉತ್ತರ ಎ ಮತ್ತು ಸಿ. 2ನೇ ಉತ್ತರ ಸರಿಯಾಗಿದೆ. 66ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಲಕ್ಷಣವಲ್ಲ? ಇದು ಆಕಾರವನ್ನು ಹೊಂದಿರುತ್ತದೆ ಅನ್ನೋದು ಲಕ್ಷಣವಲ್ಲ. ಹೀಗಾಗಿ ಸರಿಯಾದಂಥ ಉತ್ತರ 2. ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ? ಸರಿಯಾದಂಥ ಉತ್ತರ ರಾಸಾಯನಿಕ ಶಕ್ತಿ. 1ನೇದು. 68ನೇದು, ಈ ಕೆಳಗಿನ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿದಲ್ಲ? ಸರಿಯಾದಂಥ ಉತ್ತರ 4. ಇದು ಅನೇಕ ತೆಳುವಾದ ಉಂಗುರಗಳನ್ನು ಹೊಂದಿದೆ. 69ನೇದು, ಹೊಂದಿಸಿ ಬರೆಯಿರಿ. ಆಮ್ಲಜನಕ, ಇಂಗಾಲ ಡೈಆಕ್ಸೈಡ್, ಸಾರಜನಕ, ನೀರಾವಿ. ಇದು ಸರಿಯಾದಂಥ ಉತ್ತರ 3ನೇದು. ಎ 5, ಬಿ 3, ಸಿ 2, ಡಿ 1. 3ನೇ ಉತ್ತರ ಸರಿಯಾಗಿದೆ.